ಬಿಬಿಎಂಪಿಯಲ್ಲಿ 900 ಕೋಟಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಚೇರಿ ಮೇಲಿನ ಇಡಿ ದಾಳಿ ಮುಕ್ತಾಯವಾಗಿದೆ. ಸತತ 10 ಗಂಟೆಗಳ ಪರಿಶೀಲನೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಕೆಲ ದಾಖಲೆ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ. ಅಧಿಕಾರಿಗಳ ಜೊತೆಯೇ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಸಹ ಹೊರಬಂದಿದ್ದಾರೆ. ಬಿಬಿಎಂಪಿಯಲ್ಲಿ 900 ಕೋಟಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಮುಕ್ತಾಯಗೊಂಡಿದೆ. ಬಿಬಿಎಂಪಿ ಕಚೇರಿಯಲ್ಲಿ ನಡೆಸಿದಂತಹ ದಾಳಿ ಈಗ ಮುಕ್ತಾಯ ಆಗಿದೆ. ಸತತ 10 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಕೆಲ ದಾಖಲೆಯನ್ನ ವಶಕ್ಕೆ ಪಡೆದು ತೆರಳಿದ್ದಾರೆ ಇಡಿ ಅಧಿಕಾರಿಗಳು. ಅಧಿಕಾರಿಗಳ ಜೊತೆಯೇ ಅಲ್ಲಿನ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಸಹ ಹೊರಬಂದಿದ್ದಾರೆ. ಇನ್ನು ಬಿಬಿಎಂಪಿಯಲ್ಲಿ 900 ಕೋಟಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ನಡೆಸಿತ್ತು. ಸತತ 10 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಇದೀಗ ಈ ಬಿಬಿಎಂಪಿ ಕಚೇರಿ ಮೇಲಿನ ಇಡಿ ದಾಳಿ ಮುಕ್ತಾಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಸಂಪರ್ಕದಲ್ಲಿದ್ದಾರೆ. ರಾಘು, ಈಗ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ? ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ? ಕೊಡೋದಾದ್ರೆ ಯಾವಾಗ ಕೊಡ್ಬೋದು? ಅರ್ಪಿತಾ, ಈಗಾಗಲೇ ಈ ಸಂಬಂಧಪಟ್ಟಂತೆ ಬೆಳಗ್ಗೆ 11:30ರಲ್ಲಿ ಶುರುವಾದಂತಹ ದಾಳಿ ಸುಮಾರು ರಾತ್ರಿ 9:50ರ ತನಕ, ಅಂದ್ರೆ ಸರಿಸುಮಾರು 10 ಗಂಟೆಗಳ ಕಾಲ ಸತತವಾಗಿ ದಾಳಿಯನ್ನ ಮಾಡಿದ್ರು. ಆ ಇಲಾಖೆಯಲ್ಲಿ ಇದ್ದಂತಹ ಮುಖ್ಯ ಇಂಜಿನಿಯರ್ ಏನಿದ್ದಾರೆ ಅವರನ್ನು ಕೂಡ ಆಚೆ ಬಿಡದಂಗೆ ಅಲ್ಲೇ ಅವರನ್ನ ತನಿಖೆ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಕೊನೆಯಲ್ಲಿ ಈಗ ಅವರನ್ನ ಬಿಟ್ಟು ಕಳಿಸುವಂತ ಕೆಲಸಗಳಾಗಿದೆ. ಅಲ್ಲದೆ ಇವರ ಮೇಲೆ ಇದ್ದಂತಹ ಒಂದಷ್ಟು ದೂರುಗಳೇನಿದ್ವು, ಅಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತ ದೂರುಗಳೇನಿದ್ವು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡೋದ್ರ ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಸಹ ತಮ್ಮ ಈ ಕಚೇರಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರೆ ಅವೆಲ್ಲವನ್ನ ಪರಿಶೀಲನೆ ಮಾಡದ ಬಳಿಕ ನಾಳೆ ಏನಾದ್ರೂ ಇಂಜಿನಿಯರ್ ಸೇರಿದಂತೆ ಕೆಲವೊಂದಷ್ಟು ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ನೋಟಿಸ್ ಅನ್ನ ಕೊಟ್ಟು ಅವರನ್ನ ಮತ್ತೆ ವಿಚಾರಣೆಗೆ ಕರೆದು ಆ ದೂರುಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನ ಮಾಡುವಂತದ್ದು ಜೊತೆಗೆ ವಿಚಾರಣೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ನಾಳಿನ ಬೆಳವಣಿಗೆ ಅಂದ್ರೆ ನೋಟಿಸ್ ಅನ್ನ ನಾಳೆಯೇ ಕೊಡ್ತಾರ ಅಥವಾ ಕಂಪ್ಲೀಟ್ ತನಿಖೆಗಳು ಎಲ್ಲ ಮುಗಿದಾದ್ಮೇಲೆ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಒಂದಷ್ಟು ದಾಖಲೆಗಳನ್ನಂತೂ ಇಡಿ ಅಧಿಕಾರಿಗಳು ತಮ್ಮ ಕಚೇರಿಗೆ ತೆಗೆದುಕೊಂಡು ಹೋಗಿ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮುಂದುವರಿಸಲಿದ್ದಾರೆ. ಅರ್ಪಿತಾ, ಧನ್ಯವಾದ ರಾಘು ನಿಮ್ಮೆಲ್ಲ ಮಾಹಿತಿಗಾಗಿ.